ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ವಿಶೇಷವಾದ ರೆಸಿಪಿ ಮಾಡಿ ತೋರ್ಸದೀನಿ. ಹಸಿ ಖಾರ. ಇದನ್ನ ಸುಲಭವಾಗಿ ಮಾಡ್ಕೋಬಹುದು. ಮತ್ತು ಇದು ಒಂದು ಚಟ್ನಿ ಇದ್ರೆ ಸಾಕು, ಯಾವುದು ಪಲ್ಯ ಬ್ಯಾಡ್, ನಮಗ ರೊಟ್ಟಿ ಜೊತೆ ತಿನ್ಬಹುದು. ಇದನ್ನ ಮಾಡೋದು ತುಂಬಾ ಸುಲಭವಾಗೈತಿ ಮತ್ತು ಅಷ್ಟ ಟೇಸ್ಟಿಯಾಗಿ ಬಿ ಇರ್ತೈತಿ. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಅದ್ರಲ್ಲಿ ನಾವು ಮೆಣಸಿಕಾಯಿ ಹುರ್ಕೋಬೇಕು. ಮೆಣಸಿಕಾಯಿ ಹುರ್ಕೊಳಕ್ ನಾನು ಇಲ್ಲೊಂದು ತವೆಕಾಯಿ ಹಾಕಿಟ್ಟಿದ್ದೇನು. ಮೆಣಸಿಕಾಯಿ ತಗೊಂಡ್ ಹಿಂಗ ನಡಿವಿ ಮುರಿದ್ದೆ ಅನ್ನನ ಈ ತರ ಮುರ್ಕೋದ್ರಿಂದ ಮೆಣಸಿಕಾಯಿ ಚಲೋದಂಗ್ ಹುರಿತಾವು. ಇವತ್ನ ಈ ತೆವೆದಾಗ ಹಾಕ್ತೇನು. ಮೆಣಸಿಕಾಯಿ ನೀವು ಯಾವ್ದು ಬಿ ತಗೊಂಡ್ ಮಾಡ್ಕೋಬಹುದು. ಚಿಕ್ಕ ಚಿಕ್ಕದ್ ಬರ್ತೈತ್ಲ ಅದನ್ನು ತಗೊಂಡ್ ಬಿ ಮಾಡ್ಕೋಬಹುದು. ಈಗ ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತೇನೆ ನಾನು. ಎಣ್ಣೆ ಹಾಕಿ ಮೆಣಸಿಕಾಯಿ ಚಲೋದಂಗ ಹುರ್ಕೋಬೇಕು. ಈ ಖಾರ ಉತ್ತರ ಕರ್ನಾಟಕ ಕಡೆ ಬಾಳ ಮಾಡ್ತಾರು ಮತ್ತೆ ತಿನ್ನಾಕು ಬಹಳ ರುಚಿಯಾಗಿರ್ತೈತಿ. ಜೋಳದ ರೊಟ್ಟಿ ಜೋಡಿ ನಮ್ಮ ಮನೇಲಂತೂ ಆಲ್ಮೋಸ್ಟ್ ಡೈಲಿ ಮಾಡ್ತೇವ್. ನಾವ ಜೋಳದ ರೊಟ್ಟಿ ಮಾಡ್ತೇವು, ಅದರ ಜೊತೆ ಇದು ಖಾರ ಮಾಡ್ಕೋತೇವು. ಇದನ್ನ ಚಪಾತಿ ಜೊತೆನೂ ತಿನ್ಬಹುದು, ಅನ್ನದ ಜೊತೆನೂ ತಿನ್ಬಹುದು, ಜೋಳದ ರೊಟ್ಟಿ ಜೊತೆನೂ ತಿನ್ಬಹುದು, ಎಲ್ಲಾದ್ರ ಜೊತೆನೂ ಚೆನ್ನಾಗಿರ್ತತಿ. ಇದನ್ ಖಾರ ನೀವು ಅನ್ನ ಇರ್ತೈತಲ್ಲ, ಅನ್ನ ಆರಿದ ಬಳಿಕ ಒಂದ್ ಸ್ವಲ್ಪ ಮೊಸರ ಮತ್ತ ಇದನ್ ಖಾರ ಹಾಕೊಂಡ್ ತಿಂದ್ರ ಮಸ್ತ್ ಆಗಿರ್ತತಿ. ಒಂದ್ ಮಾಡ್ಕೊಂಡ್ ತಿಂದ್ ನೋಡ್ರಿ. ಅದ್ರ ಅನ್ನ ಬಿಸಿ ಇರಬಾರ್ದು, ಆರಿದ ಅನ್ನದ ಜೊತೆ ಮೊಸರ ಹಾಕೊಂಡ್ ತಿನ್ಬೇಕು. ಈಗ ನೋಡ್ರಿ ಇವು ಮೆಣಸಿಕಾಯಿ ಹುರಿದವು. ಈಗ ನಾ ಇಲ್ಲಿ ಶೇಂಗಾಕಾಳು ಒಂದ್ ಸ್ವಲ್ಪ ತಗೊಂಡೇನು, ಅವತ್ನ ಮಿಕ್ಸ್ ಮಾಡದೇನು. ಶೇಂಗಾಕಾಳು ಮೊದಲ ಒಂದ್ ಸ್ವಲ್ಪ ಹುರಿದ್ ಇಟ್ಕೊಂಡೇನು ನಾನು. ಇವತ್ನೇನೀಗ ಬಹಳಷ್ಟು ಹುರಿಯೋದ್ ಬೇಡ. ಈ ಖಾರದಾಗ ನಾನು ಬೆಲ್ಲ ಮತ್ತ ಹುಣಸೆ ಹಣ್ಣ ಹಾಕಾನಿಲ್ಲ. ನೀವು ಬೇಕಂದ್ರ ಹುಣಸೆ ಹಣ್ಣ ಮತ್ ಬೆಲ್ಲ ಹಾಕೋಬಹುದು, ಅದು ಟೇಸ್ಟ್ ಚಲೋ ಇರ್ತೈತಿ. ಆದ್ರೆ ಈ ಖಾರ ನಾವ ಮೊಸರ ಹಾಕೊಂಡ್ ಮೊಸರ ರೊಟ್ಟಿ ತಿನ್ನೋದ್ರಿಂದ ಅದು ಆಲ್ರೆಡಿ ಮೊಸರು ಹುಳಿ ಇರ್ತೈತಿ. ಹುಣಸೆ ಹಣ್ಣೇನ್ ಹಾಕೊಳ್ಳೋದ್ ಬೇಡ. ನಿಮಗ್ ಬೇಕಂದ್ರ ಹಾಕಿ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಹುಣಸೆ ಹಣ್ಣ ಒಂದ್ ಸ್ವಲ್ಪ ಬೆಲ್ಲ ಎರಡು ಹಾಕೋಬಹುದು. ಇಲ್ಲನ ಒಂದ್ ಬೆಳ್ಳುಳ್ಳಿಗಡ್ಡಿ ಒಡೆದ್ ಇಟ್ಕೊಂಡೇನು. ಇದನ್ನ ಈಗ ಮಿಕ್ಸ್ ಮಾಡ್ತಾನು. ಈಗಿದ ಎಲ್ಲಾ ಹುರದೈತಿ, ನಾನು ಗ್ಯಾಸ್ ಬಂದ್ ಮಾಡದೇನು. ಇದೊಂದ್ ಸ್ವಲ್ಪ ಆರ್ಲಿ, ಆರಿದ ಬಳಕ ನಾವ ಖಾರ ಮಾಡ್ಕೊಳ್ಳು. ಈಗ ಮೆಣಸಿಕಾಯಿ ಹುರ್ಕೊಂಡಿದ್ದಿಲ್ಲ, ಇವ ಆರಿದಾವು. ಇದನ್ನ ನಾನು ಮಿಕ್ಸರ್ ಜಾರ್ದಾಗ ಹಾಕೋತೇನು. ನಾ ಇಲ್ಲಿ ಮಿಕ್ಸರ್ ಜಾರ್ದಾಗ ಹಾಕಿ ಸಣ್ಣ ಮಾಡ್ಕೊಳ್ಳೋದೇನು. ನೀವು ಕಲ್ ಇತ್ತಂದ್ರ ಕಲ್ಲಾಗ ಜಜ್ಕೊಂಡ್ ಮಾಡ್ಕೋರಿ. ಕಲ್ಲಾಗ ಜಜ್ಕೊಂಡ್ ಮಾಡ್ಕೊಂಡದ ಮಿಕ್ಸಿ ಕಿತ್ತನು ಟೇಸ್ಟ್ ಚಲೋ ಇರ್ತೈತಿ. ಈಗ ನಾನು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತಾನು. ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಜಾಸ್ತಿನ ಹಾಕೋರಿ, ಟೇಸ್ಟ್ ಚಲೋ ಇರ್ತೈತಿ. ಒಂದ್ ಅರ್ಧ ಚಮಚೆ ಜೀರಿಗೆ, ಒಂದ್ ಅರ್ಧ ಚಮಚ ಆಗುವಷ್ಟು ಉಪ್ಪ. ಇದನ್ನೀಗ ಸಣ್ಣ ಮಾಡ್ಕೋತಾನ ನಾನು. ಪೂರಾ ಪೇಸ್ಟ್ ಆಗಿ ಮಾಡ್ಕೋಬಾರ್ದು, ಒಂದ್ ಸ್ವಲ್ಪ ತರಿ ತರಿ ಇರ್ಬೇಕು. ಆ ತರ ಇದನ್ನ ಸಣ್ಣ ಮಾಡ್ಕೋಬೇಕು ನಾವ. ನೋಡ್ರಿ ಇದನ್ನ ನಾನು ಈ ತರ ತರಿ ತರಿ ಆಗಿ ಸಣ್ಣ ಮಾಡ್ಕೊಂಡೇನು. ಅದ್ರ ಸ್ಮೆಲ್ ಎಷ್ಟ್ ಮಸ್ತ್ ಆಗಿ ಬರಾದೈತಂದ್ರ ಜೀರಿಗೆ ಅದು ಹಾಕಿರ್ತೀವಲ್ಲ ನಾವ, ಬಹಳ ಮಸ್ತ್ ಆಗಿ ಬರೈತಿ. ಇದನ್ನ ನಾನು ತೆಗೆದಿಟ್ಕೋತಾನೆ ಈಗ. ನೋಡ್ರಿ ನಮ್ ಚಟ್ನಿ ರೆಡಿ ಆಗೈತಿ. ಈಗ ನೋಡ್ರಿ ಖಾರ ರೆಡಿ ಆಗೈತಿ. ಇದನ್ನ ನಾವ ಜೋಳದ ರೊಟ್ಟಿ ಮೊಸರನು ತಿನ್ಬಹುದು, ಇಲ್ಲಂದ್ರ ಜೋಳದ ರೊಟ್ಟಿ ಖಾರ ಬೆನ್ನಿ ಇರ್ತೈತಿ ನೋಡಿ, ಬೆನ್ನಿ ಜೊತೆನು ಚೆನ್ನಾಗಿರ್ತೈತಿ. ಚಪಾತಿ ಮೊಸರ ಖಾರನು ತಿನ್ಬಹುದು, ಅನ್ನ ಮೊಸರ ಖಾರನು ತಿನ್ಬಹುದು. ಎಲ್ಲಾದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ಇದನ್ನ ತುಂಬಾ ಚೆನ್ನಾಗಿರ್ತೈತಿ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದ್ಕ ಧನ್ಯವಾದ.